ಮೊದಲನೇದಾಗಿ ಇಂದಿನ ಒಂದು ಟಾಪಿಕ್ ಯಾವುದು ಅಂತಂದ್ರೆ ದೇವಸ್ಥಾನಗಳ ಒಂದು ವೈಜ್ಞಾನಿಕತೆ, ದೇವಸ್ಥಾನದ ಹಿಂದಿರುವ ಒಂದು ವೈಜ್ಞಾನಿಕತೆ ಎನ್ನುವುದು ಇವತ್ತಿನ ಒಂದು ವಿಚಾರ. ಸಾಮಾನ್ಯವಾಗಿ ನೋಡಿ, ಈ ಆಧುನಿಕ ಜಗತ್ತಿನಲ್ಲಿ, ಅದು ನಾವು AI ಯುಗದಲ್ಲಿದ್ದೀವಿ, ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿದ್ದೀವಿ. ಹಾಗಾಗಿ ಇತ್ತೀಚಿನ ದಿನದಲ್ಲಿ ವಿದ್ಯಾವಂತರು ಜಾಸ್ತಿ ಆಗ್ತಿದ್ದಾರೆ. ವಿದ್ಯಾವಂತರು ಜಾಸ್ತಿ ಆದಂಗೆ ಎಲ್ಲೋ ಒಂದು ಕಡೆ ನಾಸ್ತಿಕತೆನೂ ಸಹ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಇಂದಿನ ಯುವ ಜನತೆಗೆ ಯಾವುದೇ ವಿಚಾರವನ್ನು ನಾವು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ತಿಳಿಸ್ದಿದ್ರೆ ಅವರು ಅದನ್ನ ಒಪ್ಪಿಕೊಳ್ಳೋದಿಲ್ಲ. ಅಂದ್ರೆ ಆತರ ಒಂದು ಬೇರೆ ತರದ ಮೈಂಡ್ ಅಂತ ಅನ್ಬೋದು, ಅಂದ್ರೆ ಸೈಂಟಿಫಿಕ್ ಮೈಂಡ್ ಅನ್ಬೋದು. ಅಂದ್ರೆ ಪ್ರತಿಯೊಬ್ಬರಲ್ಲೂ ಒಂದು ಸೈಂಟಿಫಿಕ್ ಆಟಿಟ್ಯೂಡ್ ಅಂತ ಅಂತೀವಿ, ಅಂದ್ರೆ ವೈಜ್ಞಾನಿಕತೆಯ ಒಂದು ಮನೋಭಾವನೆ ಹೆಚ್ಚಾಗ್ತಾ ಇದೆ. ಯಾವುದನ್ನೇ ಆಗ್ಲಿ ಪ್ರಶ್ನಿಸುವ ಮನೋಭಾವನೆ ಇದೆ. ಅಂದ್ರೆ ಸುಲಭವಾಗಿ ಒಪ್ಕೊಳ್ಳೋದಿಲ್ಲ. ಅಂದ್ರೆ ಯಾವುದೇ ಆಗ್ಲಿ ಅದು ಹೇಗೆ, ಏನಕ್ಕೆ ಆತರ ಇದೆ, ಹೇಗೆ, ಯಾವ ರೀತಿ, ಅದರಿಂದ ಏನು ಪ್ರಯೋಜನ, ಅದರ ವೈಜ್ಞಾನಿಕತೆ ಏನು ಅನ್ನೋದನ್ನ ಸಾಮಾನ್ಯವಾಗಿ ಎಲ್ಲ ಪ್ರಶ್ನೆ ಮಾಡ್ತಾರೆ. ಹಾಗೆ ನಾವೇನಾದ್ರೂ ಮಕ್ಕಳಿಗೆ ನೀವು ದೇವಸ್ಥಾನಕ್ಕೆ ನಮ್ಮ ಜೊತೆ ಬನ್ನಿ ಅಂತನೋ, ಅಥವಾ ದೇವಸ್ಥಾನಕ್ಕೆ ಹೋಗೋಣ ಅಂತನೋ, ಈಗ ನೋಡಿ ನವರಾತ್ರಿ ಆರಂಭವಾಗಿದೆ, ಇದು ನವರಾತ್ರಿಯ ಮೊದಲನೆಯ ದಿನ. ಎಲ್ಲಾ ದೇವಸ್ಥಾನಗಳಲ್ಲೂ ವಿಜೃಂಭಣೆಯಿಂದ ದೇವಿಯನ್ನ ಆರಾಧನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಹಿರಿಯರು ಮಕ್ಕಳಿಗೆ ದೇವಸ್ಥಾನಕ್ಕೆ ಕರೀತಾರೆ, ಬನ್ನಿ ಅಂತಾರೆ. ಬಂದ್ರೆ ತುಂಬಾ ಅನುಕೂಲ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಯುವಕರು ಅಥವಾ ಮಕ್ಕಳು ಅದನ್ನ ಕೇಳುವ ಒಂದು ಮನಸ್ಥಿತಿಯಲ್ಲಿ ಇರೋದಿಲ್ಲ. ಕಾರಣ ಏನಂದ್ರೆ, ದೇವಸ್ಥಾನಕ್ಕೆ ಹೋದಾಗ ಯಾವ ರೀತಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಅನುಕೂಲಗಳಾಗುತ್ತೆ ಅಂತ ಇದುವರೆಗೂ ಯಾರು ಅವರಿಗೆ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿಲ್ಲ. ಹಾಗಾಗಿ ಯುವ ಜನತೆ ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋಗುವುದು ಪರಿಪಾಠವನ್ನ ಎಲ್ಲೋ ಕಳ್ಕೊಂಡಿದೀವಿ ಅಂತ ಅನ್ಬಹುದು. ನಾವು ಬೇರೆ ಬೇರೆ ಧರ್ಮೀಯರನ್ನ ನೋಡಿದ್ರೆ ವಾರದಲ್ಲಿ ಒಂದು ದಿನ, ಕ್ರಿಶ್ಚಿಯನ್ನರಾದ್ರೆ ಅವರು ಭಾನುವಾರ ಒಂದು ದಿನ ಚರ್ಚ್ಗೆ ಹೋಗ್ತಾರೆ. ಅದೇ ರೀತಿ ಮುಸ್ಲಿಮರು ಅವರು ಒಂದು ಶುಕ್ರವಾರವನ್ನ ನಮಾಜ್ ಮಾಡೋದ ಮುಖಾಂತರ ಮಾಡ್ತಾರೆ. ಆದ್ರೆ ಹಿಂದೂಗಳಲ್ಲಿ ನಮ್ಗೆ ಮುಕ್ಕೋಟಿ ದೇವರುಗಳಿದ್ದಾರೆ. ಯಾವ ದೇವರನ್ನ ಪೂಜೆ ಮಾಡ್ಬೇಕು ಬಿಡ್ಬೇಕು ಗೊತ್ತಿಲ್ಲ. ಮತ್ತೆ ಒಂದು ನಿಗದಿತ ದಿನ ಇಲ್ಲ ನಮ್ಗೆ, ಈ ದಿನ ನೀನು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ಇಲ್ಲ. ಆ ದಿನಗಳಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಾರೆ, ಆದ್ರೆ ಸಮಯ ಸಂದರ್ಭ ಒದಗಿ ಬರೋಲ್ಲ. ಹಾಗಾಗಿ ಕೊನೆಗೆ ವಾರದ ಯಾವ ದಿನವೂ ನಮಗೆ ಈ ಒಂದು ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ದೇವರ ಮೇಲಿನ ನಂಬಿಕೆಯಿಂದ ಹೋಗ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ವೈಜ್ಞಾನಿಕ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಹೋದಾಗ ಏನು ಪ್ರಯೋಜನ ಆಗುತ್ತೆ, ನಿಮಗೆ ದೇವರ ಮೇಲೆ ನಂಬಿಕೆ ಇದೆಯೋ ಇಲ್ವೋ ಅದು ಬೇರೆ ಪ್ರಶ್ನೆ. ಆದ್ರೆ ಅಲ್ಲಿ ಹೋದಾಗ, ಆ ಜಾಗಕ್ಕೆ ಹೋದಾಗ ಯಾವ ರೀತಿಯ ದೇಹದಲ್ಲಿ ಬದಲಾವಣೆಗಳಾಗುತ್ತೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ದೇವಸ್ಥಾನವನ್ನ ಎಲ್ಲಿ ಕಟ್ಟಿರ್ತಾರೆ ಅಂತಂದ್ರೆ, ನದಿಯ ದಡದಲ್ಲಿ ಸಾಮಾನ್ಯವಾಗಿ ದೇವಸ್ಥಾನ ಇರುತ್ತೆ, ಅಥವಾ ಬೆಟ್ಟದ ಮೇಲೆ ದೇವಸ್ಥಾನ ಇರುತ್ತೆ. ಸಾಮಾನ್ಯವಾಗಿ ಅಂತಹ ಪ್ರದೇಶಗಳನ್ನ ಹುಡುಕಿರ್ತಾರೆ. ಮತ್ತೆ ಎಲ್ಲಿ ಒಂದು ಎನರ್ಜಿ ಜಾಸ್ತಿ ಇರುತ್ತೆ ಅಂತ ಕಂಡು ಬರುತ್ತೆ, ಅಂತಹ ಜಾಗದಲ್ಲಿ ಸೂಕ್ತ ಅಂತ, ಮೊದಲು ದೇವಸ್ಥಾನ ಕಟ್ಟಬೇಕಾದ್ರೆ ಆ ಜಾಗವು ಸೂಕ್ತವಾಗಿರ್ಬೇಕು. ಅಂತಹ ಸ್ಥಳದಲ್ಲಿ ಹಿಂದಿನವರು, ಅದದೇ ಆದ ಒಂದು ಶಾಸ್ತ್ರ ಇದೆ. ದೇವಸ್ಥಾನಗಳಿಗೆ ಸ್ಥಳವನ್ನು ಆಯ್ಕೆ ಮಾಡುವುದು, ದೇವರ ಮೂರ್ತಿಗೆ ಯಾವ ರೀತಿಯ ಒಂದು ಕಲ್ಲನ್ನು ತೆಗೆದುಕೊಂಡು ಅದಕ್ಕೆ ವಿಗ್ರಹ ರೂಪವನ್ನ ಕೊಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ಅಂದ್ರೆ ಅದೆಲ್ಲ ಒಂದು ವಿಧಿವಿಧಾನಗಳಿರುತ್ತೆ. ಅಂದ್ರೆ ಆ ಜಾಗದಲ್ಲಿ ಆ ಎನರ್ಜಿ ಲೆವೆಲ್ ಜಾಸ್ತಿ ಇರುವ ಜಾಗದಲ್ಲಿ ಒಂದು ದೇವಸ್ಥಾನವನ್ನ ಕಟ್ಟುವುದಕ್ಕೆ ಯೋಗ್ಯ ಅಂತ ಹಿರಿಯರು, ಹಿಂದಿನವರು ಆಯಾ ಪ್ರದೇಶಗಳನ್ನ ಆಯ್ಕೆ ಮಾಡ್ಕೊಂಡು ಅಲ್ಲಿ ದೇವಸ್ಥಾನವನ್ನ ಕಟ್ಟಿರ್ತಾರೆ. ಈ ದೇವಸ್ಥಾನವನ್ನ ನಾವು ನೋಡಿದಾಗ ಅದರಲ್ಲಿ ಹೊರಗಡೆ ಜಾಗ ಇರುತ್ತೆ, ನಂತರ ಇನ್ನೂ ಒಂದು ಎಂಟರ್ ಆಗ್ಬೇಕಾದ್ರೆ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನ ಒಂದು ಬೈಫರ್ಕೇಟ್ ಮಾಡ್ತೀವಿ. ಆಮೇಲೆ ಕೊನೆಗೆ ಏನಾಗುತ್ತೆ ಅಂದ್ರೆ ಗರ್ಭಗುಡಿ ಅಂತ ಇರುತ್ತೆ. ಗರ್ಭಗುಡಿಯಲ್ಲಿ ಕೆಲವರಿಗೆ ಅದ್ದಿ ಪೂಜೆ ಮಾಡುವವರಿಗೆ ಮಾತ್ರ ಪ್ರವೇಶ ಇರುತ್ತೆ. ಈ ಗರ್ಭಗುಡಿ ಏನಿದೆ ಅದು ಎನರ್ಜಿಯ ಸೆಂಟರ್ ಪಾಯಿಂಟ್ ಆಗಿರುತ್ತೆ. ಮತ್ತೆ ಎಲಿವೇಟೆಡ್ ರೀಜನ್ ಅಲ್ಲಿ ಇರುತ್ತೆ, ಸ್ವಲ್ಪ ಎತ್ತರದಲ್ಲಿರುತ್ತೆ ಪ್ರಾಂಗಣಕ್ಕಿಂತ ನಾವು ಕಂಪೇರ್ ಮಾಡಿದ್ರೆ. ಹಾಗಾಗಿ ಅಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಈಗ ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋದಾಗ ಏನಾಗುತ್ತೆ, ಈಗ ನನಗೆ ಏನೋ ಬೇಜಾರಾಗಿದೆ, ಆಯ್ತು ದೇವಸ್ಥಾನಕ್ಕೆ ಬಂದಾಗ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಕ್ಕುತ್ತದು ನಿಜ. ಹೇಗೆ ಅಂತ ಅನ್ನೋದಾದ್ರೆ, ಮೊದಲನೇದಾಗಿ ನಾವು ಅಲ್ಲಿಗೆ ಹೋಗ್ಬೇಕಾದ್ರೆ ಒಂದು ಪವಿತ್ರ ಮನೋಭಾವನೆ ದೇವಸ್ಥಾನಗಳಿಗೆ ಹೋಗ್ತೀವಿ. ಅಲ್ಲಿ ಹೋದ ನಂತರ ಏನ್ ಮಾಡ್ತೀವಿ, ಪಾದರಕ್ಷೆಗಳನ್ನ ಹೊರಗಡೆ ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀವಿ. ಅದು ಸೈಂಟಿಫಿಕ್ ಆಗಿ ಏನಾಗಿರುತ್ತೆ, ಆ ಪಾದರಕ್ಷೆಗಳಲ್ಲಿ ಅಂಟಿರುವ ಧೂಳಾಗ್ಬೋದು, ಕ್ರಿಮಿಕೀಟಗಳಾಗ್ಬೋದು, ಯಾವುದು ಆ ಜಾಗವನ್ನ ಪ್ರವೇಶಿಸಬಾರದು ಅನ್ನೋ ಒಂದು ದೃಷ್ಟಿಯಿಂದ ಅಂದ್ರೆ ಪವಿತ್ರತೆ ಅಂತ ನಾವು ಅನ್ಕೊಂತೀವಿ. ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಅದರಿಂದ ದೂರ ಇರಬೇಕು ಅನ್ನೋ ಕಾರಣಕ್ಕೆ ಪಾದರಕ್ಷೆಗಳನ್ನ ಹೊರಗೆ ಬಿಟ್ಟು ಒಳಗೆ ಹೋಗ್ತೀವಿ. ಇಲ್ಲೇನಾಗುತ್ತೆ,
ಪಾದರಕ್ಷೆ ಹೊರಗೆ ಬಿಟ್ಟು ನಾವು ಬಂದಾಗ ನಮ್ಮ ಕಾಲು ಅಂದ್ರೆ ಅದು ಭೂಮಿ ಮೇಲಿರುತ್ತೆ. ಅಂದ್ರೆ ಆ ಒಂದು ಜಾಗಕ್ಕೆ ಸ್ಪರ್ಶ ಆಗ್ತಾ ಇರುತ್ತೆ. ಆ ಜಾಗದಲ್ಲಿ ಒಂದು ಆಯುಸ್ಕಾಂತ ಶಕ್ತಿ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಶುಮ್ಯಾನಿಕ್ ಫ್ರೀಕ್ವೆನ್ಸಿ ಅಂತ. ಶುಮ್ಯಾನಿಕ್ ಫ್ರೀಕ್ವೆನ್ಸಿ ಅಂದ್ರೆ ದೇಹದಲ್ಲಿ ಇರುವಂತಹ ಎಲ್ಲಾ ನೆಗೆಟಿವ್ ಅಯಾನ್ಗಳು, ಅಂದ್ರೆ ನೆಗೆಟಿವ್ ಅಂದ್ರೆ ಒಂದು ಪಾಸಿಟಿವ್ ಅಯಾನ್ಸ್ ಜಾಸ್ತಿ ಇರುತ್ತೆ, ಅದು ಭೂಮಿ ನೆಗೆಟಿವ್ ಅಯಾನ್ಸ್ ಜಾಸ್ತಿ ಇರುತ್ತೆ. ಇವೆರಡು ಸೇರಿದಾಗ ಅಲ್ಲಿ ನ್ಯೂಟ್ರಲೈಸ್ ಆಗ್ತಾ ಬರುತ್ತೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ಪಾದ ಆ ದೇವಸ್ಥಾನದಲ್ಲಿ ಆ ಒಂದು ನೆಲಕ್ಕೆ ಸೋಕಿದಾಗ ನಮಗೆ ಅರಿವಿಲ್ಲದಂತೆ ದೇಹದಲ್ಲಿ ಅಡಕವಾಗಿರುವ ಹಲವಾರು ವಿಷಯುಕ್ತ ಪದಾರ್ಥಗಳು ಏನಾಗುತ್ತೆ, ನ್ಯೂಟ್ರಲೈಸ್ ಆಗುತ್ತೆ. ಇದು ಮೊದಲನೆಯ ಬೆನಿಫಿಟ್. ನಂತರ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ಗಂಟೆಯನ್ನ ಬಾರಿಸ್ತೀವಿ. ಗಂಟೆ ಬಾರಿಸುವುದರ ವೈಜ್ಞಾನಿಕ ಹಿನ್ನೆಲೆ ಏನು ಅಂತಂದ್ರೆ, ಆ ಒಂದು ಶಬ್ದ ಏನಿದೆ ಅದು ನಮ್ಮ ಬಲ ಮೆದುಳು ಮತ್ತೆ ಎಡ ಮೆದುಳು, ಈ ಎರಡು ಮೆದುಳುಗಳನ್ನ ಈಕ್ವಲೈಸ್ ಮಾಡ್ತಾ ಬರುತ್ತೆ. ಬಲ ಮತ್ತೆ ಎಡ ಮೆದುಳನ್ನ ಕಾರ್ಪಸ್ ಕೊಲೋಸಮ್ ಅನ್ನುವುದು ಒಂದು ಹಿಡಿದಿಟ್ಕೊಂಡಿರುತ್ತೆ. ಮತ್ತೆ ಯಾವ ಸಂದರ್ಭದಲ್ಲೂ ಬಲ ಮತ್ತೆ ಎಡ ಮೆದುಳು ಎರಡು ಈಕ್ವಲೈಸ್ ಆಗಿರೋದಿಲ್ಲ. ಹಾಗಾಗಿ ನಮಗೆ ನಾನಾ ರೀತಿಯ ಒತ್ತಡ ಆಗ್ಬೋದು, ಆತಂಕ, ಭಯ, ಇದಕ್ಕೆಲ್ಲ ಕಾರಣ ಎರಡು ಮೆದುಳು ಈಕ್ವಲ್ ಅಂದ್ರೆ ಎರಡು ಒಂದೇ ರೀತಿಯ ಕಾರ್ಯಕ್ಷಮತೆಯನ್ನ ತೋರಿಸ್ತಾ ಇರೋದಿಲ್ಲ. ದೇವಸ್ಥಾನದಲ್ಲಿ ಗಂಟೆನ ಬಾರಿಸಿದಾಗ ಆ ಒಂದು ಸೌಂಡ್ ವೇವ್ ಏನಿದೆ ಅದೇನ್ ಮಾಡುತ್ತೆ, ನಮ್ಮ ಬಲ ಮತ್ತು ಎಡ ಈ ಎರಡು ಮೆದುಳುಗಳನ್ನ ಈಕ್ವಲೈಸ್ ಮಾಡ್ತಾ ಬರುತ್ತೆ. ಹಾಗಾಗಿ ಅದು ಬಹಳ ಪ್ರಮುಖವಾಗಿ ನಮಗೆ ಬೇಕಾಗಿರುವಂತಹ ಒಂದು ಕ್ರಿಯೆ ಅಂತಾನೆ ಹೇಳ್ಬಹುದು. ನಂತರ ಏನ್ ಮಾಡ್ತೀವಿ, ದೇವರನ್ನ ನೋಡಿ ಕೈ ಮುಗಿತೀವಿ. ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಹಳೆಯ ಕಾಲದ ದೇವಸ್ಥಾನಗಳಲ್ಲಿ ಹೆಚ್ಚಿನ ಬೆಳಕು ಇರೋದಿಲ್ಲ. ದೇವರ ಮೂರ್ತಿ ಕಾಣ್ಬೇಕು ಅಂತ ಒಂದು ನಂದಾದೀಪ ಅಂತ ಒಂದು ದೀಪವನ್ನ ಹಚ್ಚಿಟ್ಟಿರ್ತಾರೆ. ಆ ದೀಪದ ಬೆಳಕಿನಲ್ಲಿ ದೇವರ ಮೂರ್ತಿಯನ್ನ ನೋಡಿದಾಗ ಏನಾಗುತ್ತೆ, ನಮ್ಮ ಸಂಪೂರ್ಣ ಗಮನ ದೇವರ ವಿಗ್ರಹದ ಕಡೆಗೆ ಬಂದಿರುತ್ತೆ. ಹಾಗಾಗಿ ದೇವಸ್ಥಾನಗಳಲ್ಲಿ ಹೆಚ್ಚು ಆ ದೇವರ ಗುಡಿ ಇರುವಂತದ್ದು, ದೇವರ ಎಲ್ಲಿ ವಿಗ್ರಹ ಇದೆ ಅಲ್ಲಿ ಹೆಚ್ಚು ದೀಪಗಳು ಇರಬಾರ್ದು. ಅಂದ್ರೆ ದೇವರನ್ನ ಮಾತ್ರ ಫೋಕಸ್ ಮಾಡುವಾಗೆ ಒಂದು ನಂದಾದೀಪ ಇರುತ್ತಲ್ಲ, ಅದು ಬೆಳಕಿನಲ್ಲಿ ದೇವರನ್ನ ನಾವು ನೋಡಿದಾಗ ಏನಾಗುತ್ತೆ, ನಮ್ಮ ಸಂಪೂರ್ಣ ಕಾನ್ಸಂಟ್ರೇಷನ್ ಅಲ್ಲಿಗೆ ಬಂದಿರತ್ತೆ. ಮತ್ತೆ ದೇವಸ್ಥಾನಕ್ಕೆ ನಾವು ಹೋಗ್ಬೇಕಾದ್ರೆ ಯಾವ ರೀತಿ ಹೋಗ್ಬೇಕು ಅಂತಂದ್ರೆ, ನಾವು ದೇಹಕ್ಕೆ ದಣಿವು ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು. ಅಂದ್ರೆ ಕ್ಯೂನಲ್ಲಿ ಮೆಟ್ಟಿಲು ಹತ್ಕೊಂಡು ನೆಡ್ಕೊಂಡು, ಈಗ ನೋಡಿ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದವರು ಅವರು 15 ಕಿಲೋಮೀಟರ್ ಯಾವುದೇ ಪಾದರಕ್ಷೆ ಇಲ್ಲದೆ ಬರೀ ಕಾಲಿನಲ್ಲಿ ಕಾಡು ಮೇಡಿನಲ್ಲಿ ನಡ್ಕೊಂಡು ಹೋಗ್ತಾರೆ. ತಿರುಪತಿಗೆ ಹೋಗ್ಬೇಕಾದ್ರೆ ಬೆಟ್ಟ ಹತ್ಕೊಂಡು ಹೋಗ್ತಾರೆ. ಅಂದ್ರೆ ನಾವು ಈ ತರದ ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಏನಾಗುತ್ತೆ, ನಾವು ಒಂದಷ್ಟು ದೇಹಕ್ಕೆ ಸ್ಟ್ರೈನ್ ಆದಾಗ ಏನಾಗುತ್ತೆ, ನಾವು ದೇವರ ಮೂರ್ತಿನ ನೋಡ್ತೀವಿ, ಅಲ್ಲಿ ಗಮನನ ಕೊಡ್ತೀವಿ. ಇಂಥ ಸಂದರ್ಭದಲ್ಲಿ ನಮ್ಮ ಪಂಚೇಂದ್ರಿಯಗಳು ಆಕ್ಟಿವೇಟ್ ಆಗುತ್ತೆ. ಪಂಚೇಂದ್ರಿಯ ಅಂದ್ರೆ ಈಗ ನಾವು ನೋಡ್ತಾ ಇದ್ದೀವಿ, ಅದು ಆಪ್ಟಿಕ್ ಒಂದು ನರ್ವ್ಗಳೇನಿರುತ್ತೆ ಅದು ಆಕ್ಟಿವೇಟ್ ಆಗುತ್ತೆ, ವಿಷನ್. ನಂತರ ಗಂಟೆಯ ಶಬ್ದ ಕೇಳ್ತೀವಲ್ಲ, ಅವಾಗ ಆಡಿಟ್ರಿ ಅದು ಆಕ್ಟಿವೇಟ್ ಆಗ್ತಾ ಬರುತ್ತೆ. ನಂತರ ಕೈ ಮುಗಿತೀವಿ, ಮಂಗಳಾರತಿ ಕೊಡ್ತಾರೆ. ಮಂಗಳಾರತಿಯ ಉಷ್ಣ ಇರುತ್ತಲ್ಲ, ಅದು ಟಚ್ ರೆಸೆಪ್ಟಾರ್ಸ್ ಅಂತ ಇರುತ್ತೆ ನಮ್ಮ ದೇಹದಲ್ಲಿ, ಅದೊಂದು ನರಕೋಶಗಳು ಆ ಟಚ್ ರೆಸೆಪ್ಟಾರ್ ನ ಆಕ್ಟಿವೇಟ್ ಮಾಡುತ್ತೆ. ನಂತರ ಏನಾಗುತ್ತೆ, ತೀರ್ಥ ಕೊಡ್ತಾರೆ. ತೀರ್ಥದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಅದರಲ್ಲಿ ತುಳಸಿ ಇರುತ್ತೆ, ಕಲ್ಸಕ್ರೆ, ಆಮೇಲೆ ಪಚ್ಚಕರ್ಪೂರ ಇವೆಲ್ಲ ಹಾಕಿರ್ತಾರಲ್ಲ, ಅದು ಒಂಥರ ಸೂದಿಂಗ್ ಮತ್ತೆ ನಮ್ಮ ಮೈಂಡ್ ನ ಆಕ್ಟಿವೇಟ್ ಮಾಡೋದು. ಒಂಥರ ನಮಗೆ ನಮ್ಮ ಮೆದುಳಿನಲ್ಲಿ ಟ್ರಾನ್ಸ್ ಸ್ಟೇಟ್ಗೆ ನಮ್ಮನ್ನ ತೆಗೆದುಕೊಳ್ಳೋದು. ಎಲ್ಲದರಿಂದ ನಮ್ಮ ಮೆದುಳು ಬೀಟಾ ವೇವ್ಸ್ ಇಂದ ಆಲ್ಫಾಗೆ ಬಂದು, ಆಲ್ಫಾದಿಂದ ಟ್ರಾನ್ಸ್ ಅನ್ನೋದು ಥೀಟಾ ವೇವ್ಸ್ ಅಂತ ಇರುತ್ತಲ್ಲ, ಆ ಥೀಟಾ ವೇವ್ಸ್ ನಮ್ಮ ಮೆದುಳಿನಲ್ಲಿ ಆರಂಭ ಆಗುತ್ತೆ. ಈಗ ನಾವು ತೀರ್ಥವನ್ನ ತಗೊಂಡು ದೇವರನ್ನ ನೋಡಿದ್ವು, ಅದು ಒಂದು ಮಂದವಾದ ಬೆಳಕಿನಲ್ಲಿ, ಗಂಟೆಯ ಶಬ್ದಕ್ಕೆ ಮೆದುಳು ಈಕ್ವಲೈಸ್ ಆಯ್ತು, ಕಣ್ಣು ಪಂಚೇಂದ್ರಿಯಗಳು ಎಲ್ಲ ಆಕ್ಟಿವೇಟ್ ಆಯ್ತು. ಇಂತಹ ಸಂದರ್ಭದಲ್ಲಿ ದೇವರ ಮುಂದೆ ನಿಂತು ನಾವೇನಾದರೂ ಕೇಳಿದ್ರೆ ಅದು ಆಗುತ್ತೆ, ಅದು ಆಗುತ್ತದು ಸೈಂಟಿಫಿಕ್ ಆಗು ಆಗುತ್ತೆ. ಕಾರಣ ಏನಂತ, ಇಂಥ ಸಂದರ್ಭದಲ್ಲಿ ನಮ್ಮ ಮೆದುಳಿನಲ್ಲಿ ಥೀಟಾ ವೇವ್ಸ್ ಗಳಿಗೆ ನಾವು ಟ್ರಾನ್ಸ್ಫರ್ ಆಗಿರ್ತೀವಿ. ಬೀಟಾ ಇಂದ ಆಲ್ಫಾಗೆ ಬಂದು, ಆಲ್ಫಾ ಇಂದ ತೀಟಾ. ತೀಟಾ ಅಂದ್ರೆ ಒಂಥರ ಟ್ರಾನ್ಸ್, ಮಂಪುರು. ನೀವು ಸಾಮಾನ್ಯವಾಗಿ ನೋಡಿ, ತುಂಬಾ ಸುಸ್ತಾಗಿರುತ್ತೆ, ಮೆಟ್ಲತ್ತಿ ಒಂದ್ ಇದ್ರಲ್ಲಿ ದೇವರ ಮುಂದೆ ನಿಂತಾಗ ಕಳೆದೋದಂಗ ಆಗ್ಬಿಡುತ್ತೆ ನಮ್ಗೆ, ಎಲ್ಲೋ ಇದೀವಿ ಅನ್ನೋ ತರ, ಒಂಥರ ಮಂಪರು ತರ, ಏನೋ ಒಂಥರ ಫೀಲಿಂಗ್ ಬರ್ತಾ ಇರುತ್ತೆ. ಕಾರಣ ಏನಂದ್ರೆ, ನಮ್ಮ ಮೆದುಳಿನಲ್ಲಿ ಥೀಟಾ ವೇವ್ಸ್ ಅಥವಾ ಟ್ರಾನ್ಸ್ ಅಂತೀವಲ್ಲ, ಆ ವೇವ್ಸ್ ಗಳಿದ್ದಾಗ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಟ್ ಆಗುತ್ತೆ. ಅಲ್ಲಿಯವರೆಗೂ ನಮ್ಮ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಟ್ ಆಗಿತ್ತು. ದೇವರನ್ನು ಈ ಎಲ್ಲಾ ಪ್ರೋಸೆಸ್ ಮಾಡಿದಾಗ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಟ್ ಆಗುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ದೇವರ ಮುಂದೆ ನಮ್ಮ ಕೋರಿಕೆಗಳನ್ನ ಹೇಳ್ಕಂತ ಬರ್ತೀವಿ. ಮನಸ್ಸಿನಲ್ಲಾಗ್ಬೋದು ಅಥವಾ ಕೆಲವು ಮೆಲುದನಿಯಲ್ಲಾಗ್ಬೋದು. ದೇವರೇ, ನನಗೆ ಕೆಲಸ ಬೇಕು, ಅಥವಾ ನಾನು ಮನೆ ಕಟ್ಟಬೇಕು, ನನ್ನ ಮಕ್ಕಳು ಮದ್ವೆ ಮಾಡ್ಬೇಕು, ನನಗೆ ಆರೋಗ್ಯ ಬೇಕು,
ಈ ತರ ಹಲವಾರು ಬೇಡಿಕೆಗಳನ್ನ ನಾವು ಇಡ್ತಾ ಬರ್ತೀವಿ. ಬೇಡಿಕೆಗಳು ನಾವು ಸರಿಯಾಗಿ ನಾನು ಏನೇನ್ ಹೇಳದೆ ಈ ಕ್ರಮದಲ್ಲಿ ನಾವು ಮಾಡಿದಾಗ ಬೇಡಿಕೆಗಳು ಖಂಡಿತ ನೆರವೇರುತ್ತೆ. ಕಾರಣ ಏನಂದ್ರೆ ದೇವರು ಒಂದು ಸೂಚಕ. ಆದರೆ ನಾವು ನಿಜವಾಗ್ಲೂ ಕೊಡ್ತಾ ಇರೋ ಇನ್ಫಾರ್ಮೇಶನ್ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ನಾವು ಯಾವ ಇನ್ಸ್ಟ್ರಕ್ಷನ್ ಕೊಡ್ತೀರಾ ಈ ಥೀಟಾದಲ್ಲಿದ್ದಾಗ ಅದು ಅದನ್ನ ರಿಸೀವ್ ಮಾಡುತ್ತೆ. ನಂತರ ನಮ್ಮ ಮೆದುಳಿನಲ್ಲಿ RAS ಅಂತ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಒಂದು ಸಿಸ್ಟಮ್ ಇದೆ. ಅದರ ಕೆಲಸ ಏನು ಅಂತಂದ್ರೆ ನಮ್ಮಲ್ಲಿ ಬರುವಂತಹ ಎಲ್ಲಾ ಭಾವನೆ ಥಾಟ್ಸ್ಗಳು ಯೋಚನೆಗಳನ್ನ ಫಿಲ್ಟರ್ ಮಾಡೋಂಥದ್ದು ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್. ಅದೇನ್ ಮಾಡುತ್ತೆ, ಈಗ ನಿಮ್ಗೆ 1000 ಯೋಚನೆಗಳಿರುತ್ತೆ. ಆದ್ರೆ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ಗೆ ನೀವೇನ್ ಮಾಡಿದೀರಾ, ದೇವಸ್ಥಾನಕ್ಕೆ ಹೋದಾಗ ನಾನು ಮನೆ ಕಟ್ಟಬೇಕು ಅಂತ ಒಂದು ಬೇಡಿಕೆನ ಅವತ್ತು ದೇವರ ಹತ್ರ ನೀವು ಇಟ್ಟಿರಿ. ಈಗ ಏನಾಯ್ತು, ಅಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ತಗಂತು. ನಂತರ ಸಬ್ ಕಾನ್ಶಿಯಸ್ ಮೈಂಡ್ ಏನಾಗುತ್ತೆ, ನಿಮಗೆ ಗೊತ್ತಿಲ್ಲದಂತೆ ಫಿಲ್ಟರ್ ಮಾಡ್ತಾ ಬಂತು. ಬೇರೆ ಬೇರೆದನ್ನೆಲ್ಲ ಫಿಲ್ಟರ್ ಮಾಡಿ ಮನೆ ಕಟ್ಟುವುದು ಈಗ ಪ್ರಯಾರಿಟಿ ಅಂತ ಸಬ್ ಕಾನ್ಶಿಯಸ್ ಮೈಂಡ್ಗೆ ಅರ್ಥ ಮಾಡ್ಕಂತದ್ದು. ಅದೇನ್ ಮಾಡುತ್ತೆ, ಈಗೆಲ್ಲ ಎಲ್ಲ ಕೂತ್ಕೊಂಡಿದ್ದೀರಾ, ಯಾರೋ ಮಾತಾಡ್ತಾ ಇದ್ದಾರೆ, ಎಲ್ಲೋ ದೂರದಲ್ಲಿ ಮಾತಾಡ್ತಾ ಇದ್ದಾರೆ, ಸೈಟ್ ಇದೆ ಅಲ್ಲಿ ಅಂತ. ಅದೇ ಬೇರೆ ಸಂದರ್ಭದಲ್ಲಿ ಆಗಿದ್ರೆ ನಿಮ್ಮ ಸುತ್ತಮುತ್ತ ಆತರ ಯಾರೇ ಮಾತಾಡಿದ್ರು ನಿಮ್ಮ ಗಮನ ಹೋಗ್ತಾರಲ್ಲ, ಇಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಟ್ ಆಗಿದೆ. ಅದೇನ್ ಮಾಡುತ್ತೆ, ಸೈಟ್ ಅನ್ನೋದು ತಕ್ಷಣ ಕ್ಯಾಚ್ ಮಾಡುತ್ತೆ. ನೀವು ತಕ್ಷಣ ಅವ್ರ ಹತ್ರ ಮಾತಾಡ್ತೀರಾ, ಹೌದಾ ಸೈಟ್ ಅಂತಿದ್ದೀರಲ್ಲ ಎಲ್ಲಿದೆ ಅಂತ. ಅವ್ರು ಇಲ್ಲೇ ಎಲ್ಲೋ ಇದೆ ಅಂದಾಗ ಆಯ್ತು ಬನ್ನಿ ನೋಡೋಣ. ಸೊ ಇನ್ನ ಯಾರೋ ಗೃಹ ಪ್ರವೇಶ ಅಂತ ಕರೀತಾರೆ. ಬೇರೆ ಸಂದರ್ಭದಲ್ಲಿ ಗೃಹ ಪ್ರವೇಶಕ್ಕೆ ನಾವು ಸಾಮಾನ್ಯವಾಗಿ ಕೆಲವು ಸಲ ಹೋಗ್ತೀವಿ, ಕೆಲವು ಸಲ ಹೋಗೋದಿಲ್ಲ. ಆದ್ರೆ ಇಲ್ಲೇನಾಗುತ್ತೆ, ನಮ್ಮ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಹೇಳಿರುತ್ತೆ, ನೀನು ಮನೆ ಕಟ್ಟೋದು ಪ್ರಯಾರಿಟಿ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿರುತ್ತೆ. ನಮಗೆ ಅರಿವಿಲ್ಲ ಅದು, ಯಾಕಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದಿರೋದ್ರಿಂದ. ನಂತರ ಏನಾಗುತ್ತೆ, ಗೃಹ ಪ್ರವೇಶಕ್ಕೆ ಹೋಗ್ತೀವಿ. ಗೃಹ ಪ್ರವೇಶಕ್ಕೆ ಹೋದಾಗ ಮನೆ ನೋಡ್ತೀವಿ, ತುಂಬಾ ಚೆನ್ನಾಗಿರುತ್ತೆ. ಯಾರು ಕಟ್ಟಿದ್ದು, ಕಾಂಟ್ರಾಕ್ಟರ್ ಯಾರು, ಇದು ಆರ್ಕಿಟೆಕ್ಟ್ ಯಾರು, ಇದೇನಾಗುತ್ತೆ. ಇದು ನಾನು ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು. ಈ ತರ ಫಿಲ್ಟರ್ ಮಾಡ್ತಾ ಮಾಡ್ತಾ ಬರುತ್ತೆ. ಕೊನೆಗೇನಾಗುತ್ತೆ, ಎಲ್ಲೋ ಒಂದಷ್ಟು ಸಾಲ, ಒಂದಷ್ಟು ಕೂಡಿಟ್ಟ ಹಣ ಎಲ್ಲ ಸೇರಿ ಒಂದು ಮನೆನ ಕಟ್ತೀವಿ. ಸೊ ನಮ್ಗನ್ಸುತ್ತೆ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ದೇವ್ರ ಮುಂದೆ ಪ್ರಾರ್ಥನೆ ಮಾಡಿದೆ, ದೇವ್ರು ಒಲಿದ್ರು, ಸೊ ನಾನು ಮನೆ ಕಟ್ಟಿದ್ದೀನಿ ಅಂತ. ಇದು ಆಯ್ತು, ಆ ತರನೇ ಅಂದ್ಕೊಳ್ಳೋಣ. ಆದ್ರೆ ವೈಜ್ಞಾನಿಕವಾಗಿ ನಾವು ನೋಡೋದಾದ್ರೆ, ನೀವು ಬೇಡಿಕೆನ ದೇವ್ರ ಮುಂದೆ ಹೇಳಿದಾಗ ಅದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ರಿಸೀವ್ ಮಾಡುತ್ತೆ. ಅದೇ ರೀತಿ ಕೆಲವೊಮ್ಮೆ ಏನಾಗುತ್ತೆ, ನಮಗೆ ಬಹಳ ಬೇಜಾರಾಗಿರುತ್ತೆ. ಎಷ್ಟೋ ಸಮಸ್ಯೆಗಳಿಗೆ ನಮಗೆ ಉತ್ತರನೇ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂರ್ತೀರ, ದೇವರ ಪ್ರದಕ್ಷಿಣೆ ಮಾಡ್ತಿರಲ್ಲ, 3 ಪ್ರದಕ್ಷಿಣೆ 21 ಪ್ರದಕ್ಷಿಣೆ ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದ್ರೆ ಗರ್ಭಗುಡಿಯಲ್ಲಿರುವ ಒಂದು ಅಯಸ್ಕಾಂತ ಶಕ್ತಿ ರೇಡಿಯೇಟ್ ಆಗ್ತಾ ಇರುತ್ತೆ ಸುತ್ತ. ನೀವು ಪ್ರದಕ್ಷಿಣೆ ಹಾಕಿದಾಗ ಆ ಅಯಸ್ಕಾಂತ ಶಕ್ತಿ ಏನಿದೆ ಅದು ನಿಮಗೆ ಸೇರುತ್ತೆ. ದೇಹದಲ್ಲಿ ಈ ಶಕ್ತಿ ಹೋದಾಗ ಕೆಲವೊಂದು ಬದಲಾವಣೆಗಳು ಖಂಡಿತ ಆಗುತ್ತೆ. ಸೈಂಟಿಫಿಕ್ ಆಗಿ ಬೇಕಾದಷ್ಟು ಅದಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಆಗಿದೆ ಅನ್ನೋದು ಪ್ರೂಫ್ ಇದೆ. ಸೊ ಪ್ರದಕ್ಷಿಣೆ ಹಾಕಬೇಕು ಅಂತ ಏನು ಕೇಳೋದು, ದೇವಸ್ಥಾನದಲ್ಲಿ ನೀವು ಪ್ರದಕ್ಷಿಣೆ ಹಾಕಿದಾಗ ಅಲ್ಲಿರುವ ಶಕ್ತಿ ರೇಡಿಯೇಟ್ ಆಗ್ತಾ ಇರುತ್ತೆ, ಅದು ನಮಗೆ ತಾಗುತ್ತೆ. ನಂತರ ನಮಗೆ ಅಲ್ಲಿ ದೇಹದಲ್ಲಿ ಒಂದು ರೀತಿಯ ಚೈತನ್ಯ ಬರುತ್ತೆ. ದೇವಸ್ಥಾನದಲ್ಲಿ ನಂತರ ಪ್ರದಕ್ಷಿಣೆ ಎಲ್ಲ ಮಾಡಿ ಬಂದ್ರು, ಪ್ರಸಾದ ಎಲ್ಲ ಇತ್ತು, ತುಂಬಾ ಚೆನ್ನಾಗಿರುತ್ತೆ. ಅದು ನಾಲಿಗೆಗೆ ರುಚಿಯಾಗಿರುತ್ತೆ. ಕೊಡ ಅಂತದ್ದು ಅದರಲ್ಲಿ ತುಪ್ಪ, ಗೋಡಂಬಿ ಎಲ್ಲದೂ ಹಾಕಿರ್ತಾರೆ, ತುಂಬಾ ಅದ್ಭುತವಾಗಿರುತ್ತೆ. ಸ್ವೀಟ್ ಆಗಿರ್ಬೋದು ಅಥವಾ ಪೊಂಗಲ್ ತರ ಆಗಿರ್ಬೋದು, ತಿಂದು ಕೂತ್ಕಂತೀರ. ಬಹಳಷ್ಟು ದಿನದಿಂದ ಬಹಳ ಸಮಸ್ಯೆಗಳು ಇರುತ್ತೆ. ಕೂತ್ಕೊಂಡಾಗ ಏನಾಗುತ್ತೆ, ಮೈಂಡ್ ಕಂಪ್ಲೀಟ್ ಕಾಮ್ ಡೌನ್ ಆಗಿರುತ್ತೆ. ನಿಮ್ಮ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಆಕ್ಟಿವೇಟ್ ಆಗಿರುತ್ತೆ. ಅವಾಗ ಇಷ್ಟೆಲ್ಲಾ ಪ್ರಾಸೆಸ್ ನೀವು ಮಾಡೋ ಅಷ್ಟರಲ್ಲಿ ನಮ್ಮ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಆಕ್ಟಿವೇಟ್ ಆಗಿರೋದ್ರಿಂದ ಏನಾಗುತ್ತೆ, ಬಹಳಷ್ಟು ದಿನದಿಂದ ನಿಮ್ಮ ಸಮಸ್ಯೆಗೆ ಉತ್ತರ ದೊರಕಿರಲ್ವಲ್ಲ ಅಂತ ಉತ್ತರ ಅವತ್ತು ನಿಮ್ಗೆ ಸಡನ್ ಆಗಿ ಫ್ಲಾಶ್ ಆಗುತ್ತೆ. ಸಮಸ್ಯೆ ಇತ್ತು ಇಷ್ಟು ದಿನ, ಅಲ್ಲಿ ಕೂತು ಸುಮ್ಮನೆ ಒಂದು ಧ್ಯಾನ ಸ್ಥಿತಿ ಸುಮ್ಮನೆ ಕೂತಾಗ ಪ್ರೀ ಫ್ರಾಂಟಲ್ ನಮ್ಮ ಮುಂಭಾಗದ ಮೆದುಳು ಆಕ್ಟಿವೇಟ್ ಆಗೋದ್ರಿಂದ ಅದರ ಮುಖ್ಯ ಕೆಲಸ ಅರಿವನ್ನ ಉಂಟು ಮಾಡೋದು, ನಮಗೆ ತಿಳುವಳಿಕೆಯನ್ನ ನೀಡುವಂತದ್ದು, ಅದು ಆಕ್ಟಿವೇಟ್ ಆಗುತ್ತೆ. ಏಕೆಂದ್ರೆ ಭಾವನೆಗಳು ಸಪ್ರೆಸ್ ಆಗಿರುತ್ತೆ. ಪ್ರಾಣಿ ಮೆದುಳು ಏನಿದೆ ಹಿಂಭಾಗದ್ದು ಅದು ಕಂಪ್ಲೀಟ್ ಸಪ್ರೆಸ್ ಆಗಿದೆ ದೇವಸ್ಥಾನದಲ್ಲಿ ನೀವಿದ್ದಾಗ. ಮುಂಭಾಗದ ಮೆದುಳು ಆಕ್ಟಿವೇಟ್ ಆಯ್ತು. ಸೊ ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಎಷ್ಟೋ ದಿನದಿಂದ ಒಂದು ಸಮಸ್ಯೆ ಇದೆ, ನಿಮ್ಗೆ ತಕ್ಷಣ ಉತ್ತರ ಸಿಗುತ್ತೆ. ಎಷ್ಟೋ ದಿನದಿಂದ ಏನೋ ಒಂದ್ ಇದಿರುತ್ತೆ, ಅವಾಗ ಓ ಈ ತರ ನಾನ್ ಮಾಡಿದ್ರೆ ಸರಿ ಆಯ್ತಲ್ಲ. ಅದಕ್ಕೆ ಹೇಳ್ತಾರೆ, ಏನೋ ಒಂದು ಸಂದರ್ಭದಲ್ಲಿ ಬೇಜಾರಾದಾಗ ದೇವಸ್ಥಾನಕ್ಕೆ ಹೋಗಿ. ನಿಮಗೆ ದೇವ್ರ ಮೇಲೆ ನಂಬಿಕೆ ಇದೆಯೋ ಅದು ಸೆಕೆಂಡ್ರಿ, ಅದು. ಆದರೆ ನಿಮ್ಮ ಬಹಳಷ್ಟು ಸಮಸ್ಯೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ. ಅದು ಮುಖ್ಯವಾಗಿ ನಾವು
ನೋಡ್ಬೇಕಾಗಿರೋಂತ ದೇವಸ್ಥಾನಗಳು ಯಾವ್ದು ಅಂದ್ರೆ ಬೆಟ್ಟದ ಮೇಲಿರುವಂತಹ ದೇವಸ್ಥಾನಗಳು, ನದಿಯ ದಡದಲ್ಲಿರುವ ದೇವಸ್ಥಾನಗಳು, ಕಾಮ್ ಆಗಿರ್ಬೇಕು. ಅದಕ್ಕೆ ದೇವಸ್ಥಾನ ಆಗಿರಬಹುದು ಅಥವಾ ಆಶ್ರಮಗಳಾಗಿರ್ಬೋದು. ಅದರಲ್ಲೂ ಬಹಳಷ್ಟು ನಾನು ನೋಡಿದಾಗೆ ರಾಮಕೃಷ್ಣ ಆಶ್ರಮ, ಬೇರೆ ಬೇರೆ ಆಶ್ರಮಗಳೆಲ್ಲ ಇದೆ. ಅಂತ ಕಡೆ ಹೋದಾಗ ಏನಂದ್ರೆ ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ. ನೀವಲ್ಲೋ ಕೂತಿದ ತಕ್ಷಣ ನೀವು ಧ್ಯಾನ ಸ್ಥಿತಿಗೆ ಹೊರಟೋಗ್ತೀರಾ. ನಿಮಗೇ ಗೊತ್ತಿಲ್ಲದಂತೆ ನಿಮ್ಮ ಮೆದುಳು ಆಲ್ಫಾಗೆ ಹೋಗಿ ಅಲ್ಲಿಂದ ಥೀಟಾಗೆ ಹೊರಟೋಗುತ್ತೆ. ಆ ಸ್ಥಿತಿಯಲ್ಲಿ ನೀವು ಏನು ಇನ್ಸ್ಟ್ರಕ್ಷನ್ ಕೊಡ್ತೀರಾ, ನೀವು ಏನು ಮಾಡ್ತೀರಾ, ಎಲ್ಲ ಅದಕ್ಕದೇ ನಡೀತಾ ಬರುತ್ತೆ. ಅಂದುಕೊಂಡಿದ್ದು ಆಗುತ್ತೆ. ಆ ದೇವಸ್ಥಾನಕ್ಕೆ ಹೋದ್ರೆ ಅಂತ ಏನಕ್ಕೆ ಅಂತಾರೆ ಅಂದ್ರೆ, ಅಲ್ಲಿ ಹೋಗಿ ಕೂತು ನೀವು ಪ್ರಾರ್ಥನೆ ಮಾಡಿದಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಅದು ಅರ್ಥ ಆಗುತ್ತೆ. ಒಂದು ಅರಿವು ಬರುತ್ತೆ. ಆ ಅರಿವಿನಿಂದ ನಿಮಗೆ ಗೊತ್ತಿಲ್ಲದಂತೆ ಬಹಳಷ್ಟು ನೀವು ಡಿಸಿಷನ್ ಗಳನ್ನ ನೀವು ಮಾಡ್ತಾ ಬರ್ತೀರಾ. ಇದೇ ರೀತಿ ಮಂತ್ರಗಳ ಪಠನೆ ಮಾಡ್ಬೇಕು ಅಂತ ಹೇಳ್ತಾರೆ. ಮಂತ್ರಗಳ ಪಠನೆ ಅಂತ ಅಂದ್ರೆ ಅದನ್ನ ಸರಿಯಾದ ಕ್ರಮದಲ್ಲಿ ಮಾಡಿದಾಗ ನಮ್ಮ ಉಸಿರಾಟದಲ್ಲಿ ಬದಲಾವಣೆಗಳಾಗುತ್ತೆ. ಉಸಿರಾಟದಲ್ಲಿ ಅದನ್ನ ನಾನು ಬಹಳಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ, ವೇಗಸ್ ನರ್ವ್ ಆಕ್ಟಿವೇಶನ್ ಅಂತ. ವೇಗಸ್ ನರ್ವ್ ಆಕ್ಟಿವೇಟ್ ಮಾಡ್ಬೇಕು ಅಂದ್ರೆ ಉಸಿರಾಟ ಬಹಳ ಮುಖ್ಯ ಅಂತ ಗೊತ್ತು. ದೀರ್ಘವಾದ ಇನಲೇಷನ್, ದೀರ್ಘವಾದ ಎಕ್ಸಲೇಷನ್ ಅಂದ್ರೆ ಉಸಿರು ತೆಗೆದುಕೊಂಡು ಹೊರಗಡೆ ಬಿಡೋದಿದೆಯಲ್ಲ, ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ. ವೇಗಸ್ ನರ್ವ್ ಆಕ್ಟಿವೇಟ್ ಆದ್ರೆ ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ. ಅದು ನಮ್ಮನ್ನ ಸದಾ ಕಾಲ ಶಾಂತವಾಗಿಡುವಂತಹ ನರ್ವಸ್ ಸಿಸ್ಟಮ್. ಹೃದಯ ಬಡಿತ ತುಂಬಾ ಜಾಸ್ತಿ ಆಗಿದ್ಯಾ ಕಮ್ಮಿ ಮಾಡುತ್ತೆ, ಒತ್ತಡ ಜಾಸ್ತಿ ಆಗಿದ್ಯಾ ಕಮ್ಮಿ ಮಾಡುತ್ತೆ, ಮನಸ್ಸಿಗೆ ಒಂಥರ ಕಾಮ್ ಡೌನ್ ಮಾಡುತ್ತೆ. ಇದರ ನಂತರ ನಮ್ಮ ಮುಂಭಾಗದ ಮೆದುಳು ಆಕ್ಟಿವೇಟ್ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ನೋಡಿ, ಅದಕ್ಕೋಸ್ಕರ ಏನಕ್ಕೆ ಹಿಂದೂಗಳಲ್ಲಿ ಮುಕ್ಕೋಟಿ ದೇವರುಗಳಿರೋದು ಅಂದ್ರೆ, ಮುಕ್ಕೋಟಿ ನರ ಮಂಡಲ ಇದೆ ನಮ್ಮ ಒಳಗಡೆ. ಅಂದ್ರೆ ನರ್ವಸ್ ಸಿಸ್ಟಮ್ ಅಲ್ಲಿ ನರಕೋಶಗಳಿದೆ. ಕೆಲವೊಂದು ಬ್ಲಾಕ್ ಆಗಿರುತ್ತೆ. ಕೆಲವೊಂದು ಮಂತ್ರಗಳನ್ನ ನೀವು ಪಠನೆ ಮಾಡಿದಾಗ ಕೆಲವೊಂದು ಬ್ಲಾಕ್ಗಳು ರಿಲೀಸ್ ಆಗುತ್ತೆ. ಇದು ಅದ್ಭುತವಾದ ವಿಜ್ಞಾನ ಅನ್ಬೋದು. ಇದ್ರ ಬಗ್ಗೆ ಬಹಳಷ್ಟು ರಿಸರ್ಚ್ ನಡೀತಾ ಇದೆ. ಈಗ ನೀವು ಲಲಿತಾ ಸಹಸ್ರನಾಮ ಪಠನೆ ಮಾಡಿದಾಗ ಮೆದುಳಿನ ಕೆಲವು ಭಾಗ ಆಕ್ಟಿವೇಟ್ ಆಗುತ್ತೆ. ವಿಷ್ಣು ಸಹಸ್ರನಾಮ ಪಠನೆ ಮಾಡಿದಾಗ ಮೆದುಳಿನ ಇನ್ನೊಂದು ಭಾಗ ಬ್ಲಾಕ್ ಏನಿರುತ್ತೆ, ಬ್ಲಾಕ್ ಎಲ್ಲ ರಿಲೀಸ್ ಆದಾಗ ನಿಮ್ಗೆ ಆ ಒಂದು ಏನು ನಾವು ಇನ್ಫಾರ್ಮೇಶನ್ ತಗಂತೀವಿ, ಮೆದುಳು ಕೊಡ್ತೀವಲ್ಲ, ಅದು ಸರಿಯಾದ ರೀತಿಯಲ್ಲಿ ಪ್ರವಹಿಸಲು ಫ್ಲೋ ಆಗಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಭಜನೆ ಆಗ್ಬೋದು, ಮಂತ್ರಗಳ ಪಠನೆ ಆಗ್ಬೋದು, ಇದಕ್ಕೆ ಇದರದೇ ಆದ ಒಂದು ಸೈಂಟಿಫಿಕ್ ಒಂದು ಬೆಲೆ ಇದೆ. ಅಂದ್ರೆ ಇದೆಲ್ಲ ಮನಸ್ಸಿನ ಆಟ ಅಂತಾನೆ ಅನ್ಬಹುದು. ಮೆದುಳಿನ ಬ್ಲಾಕೇಜ್ ಗಳನ್ನ ತೆಗೆಯುವಂತದ್ದು. ಶಂಕರಾಚಾರ್ಯರು ಒಮ್ಮೆ ಅವರು ಭಿಕ್ಷಾಟನೆಗೆ ಹೋಗಿದ್ದು. ಅವಾಗ ಒಂದು ಅಜ್ಜಿ ಮನೆ ಹತ್ರ ಹೋಗ್ತಾರೆ. ಆಕೆ ತುಂಬಾ ಬಡವರು. ಆಕೆ ಹತ್ರ ಕೊಡಕ್ಕೆ ಏನೂ ಇಲ್ಲ. ಆದ್ರೆ ಬಡ ಬ್ರಾಹ್ಮಣ ಬಂದಿದೆ ಮಗು, ಇದಕ್ಕೇನಾದ್ರು ಕೊಡ್ಬೇಕು ಅಂತಂದಾಗ ಒಣಗಿದ ನೆಲ್ಲಿಕಾಯಿ ಇರುತ್ತೆ. ಆ ನೆಲ್ಲಿಕಾಯಿನ ಆಕೆ ಕೊಟ್ಟಾಗ ಅವ್ರು ತಗೊಂಡು ಒಂದು ಮಂತ್ರ ಹೇಳ್ಕೊಡ್ತಾರೆ. ಈ ಮಂತ್ರವನ್ನ ಪಠನೆ ಮಾಡಿದ್ರೆ, ಕನಕ ಸ್ತೋತ್ರ ಅಂತ ಮಂತ್ರದ್ದು, ಅದನ್ನ ಪಠನೆ ಮಾಡಿದ್ರೆ ನಿನಗೆ ತುಂಬಾ ಅನುಕೂಲ ಆಗುತ್ತೆ ಅಂತ. ಅಜ್ಜಿ ಆ ಮಂತ್ರ ಪಠನೆ ಮಾಡಿದಾಗ ಚಿನ್ನದ ನೆಲ್ಲಿಕಾಯಿಗಳ ಮಳೆ ಆಯ್ತು ಅಂತಾರೆ. ಅಂದ್ರೆ ನಮಗ್ ಗೊತ್ತಿಲ್ಲ ಮಳೆ ಆಯ್ತೋ ಬಿಡ್ತೋ ಗೊತ್ತಿಲ್ಲ, ಆದರೆ ಈ ತರ ಮಂತ್ರ ಪಠನೆ ಅದು ಸ್ವಲ್ಪ ನಾವು ಎಕ್ಸಾಜರೇಷನ್ ಮಾಡಿ ಹೇಳಿರ್ಬಹುದು. ಕಥೆಗಳೆಲ್ಲ ಬರಿಬೇಕಾದ್ರೆ ಸ್ವಲ್ಪ ಎಲ್ಲಾ ಕಡೆ ಅದು ಅದು ಅದ್ರ ಬಗ್ಗೆ ಗೊತ್ತಿಲ್ಲ. ಬಹಳಷ್ಟು ಸಂದರ್ಭದಲ್ಲಿ ಹೇಳ್ತಾರೆ, ಆ ರಾಜನ ಸಂದರ್ಭದಲ್ಲಿ ಚಿನ್ನದ ಮಳೆ ಆಯ್ತು, ಅವನು ಸಂಗೀತ ಹೇಳಿದಾಗ ದೀಪಗಳು ಹತ್ಕೊಂತ, ಅಂದ್ರೆ ಎಷ್ಟ್ರ ಮಟ್ಟಿಗೆ ಅಂತ ಗೊತ್ತಿಲ್ಲ ಸತ್ಯಾಸತ್ಯತೆ, ಆದ್ರೆ ನಿಜವಾಗ್ಲೂ ಅನುಕೂಲ ಆಗುತ್ತೆ. ಏಕೆ ಅಂತಂದ್ರೆ ಆ ಮಂತ್ರಗಳ ಪಠನೆ ಮಾಡಿದಾಗ ಮೆದುಳಿನಲ್ಲಿರುವ ಬ್ಲಾಕೇಜು ಕಮ್ಮಿ ಆದ್ರೆ ನಮಗೆ ಅರಿವು ಉಂಟಾಗುತ್ತೆ. ನಾನು ಏನ್ ಮಾಡಿದ್ರೆ ನನ್ನ ಬಡತನ ಹೋಗುತ್ತೆ ಅನ್ನೋಕೆ ನಮಗೆ ಬೇಕಾದಷ್ಟು ಗೊತ್ತಾಗುತ್ತೆ. ಅವಾಗ ಅದನ್ನ ನಾವು ಎಕ್ಸಿಕ್ಯೂಟ್ ಮಾಡಿದಾಗ ನಮಗೆ ನಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನ ನಾವು ನೋಡ್ಬೋದು. ಹಾಗಾಗಿ ಈ ಮಂತ್ರಗಳ ಪಠನೆ ಆಗಿರ್ಬೋದು, ದೇವಸ್ಥಾನಕ್ಕೆ ಹೋಗೋದೇ ಆಗಿರ್ಬೋದು, ಅದ್ಭುತವಾಗಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಬಹಳಷ್ಟು ಜನರಿಗೆ ತೊಂದರೆಗಳಿರುತ್ತೆ, ದೈಹಿಕ ಅನಾರೋಗ್ಯ ಇರುತ್ತೆ, ನಿದ್ದೆ ಬರೋದಿಲ್ಲ, ಈ ಚಡಪಡಿಕೆ, ಸಮಾಧಾನನೇ ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೋದಾಗ ಹೇಳ್ತಾರ, ಅವ್ರ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಯ್ತು ನಾನು ಆ ದೇವಸ್ಥಾನಕ್ಕೆ ಹೋಗಿದ್ದ ನಂತರ ಅಂತಾರೆ. ಕಾರಣ ಏನು ಅಂತಂದ್ರೆ, ಇಂತಹ ಕಡೆ ಹೋದಾಗ ನಾನು ಹೇಳಿದ ಹಾಗೆ ವೈಜ್ಞಾನಿಕವಾಗಿ ದೇಹದಲ್ಲಿ ನಾನಾ ರೀತಿಯ ಬದಲಾವಣೆಗಳಾಗುತ್ತೆ. ಇದೇ ಸಂದರ್ಭದಲ್ಲಿ ನಮ್ಮ ಒಳ್ಳೆಯ ಹಾರ್ಮೋನ್ಗಳು, ಸೆರೋಟೋನಿನ್ ನಮ್ಮ ಮೂಡ್ ಹಾರ್ಮೋನು, ಆಕ್ಸಿಟಾಸಿನ್, ಬಹಳಷ್ಟು ಜನ ಇರ್ತಾರೆ ದೇವ್ರನ್ನ ನೋಡಿದಾಗ ಏನೋ ಒಂದು ಮನಸ್ಸಿಗೆ ಪ್ರೀತಿ ಬರುತ್ತೆ, ದೇವರ ಬಗ್ಗೆ ಭಕ್ತಿ ಬರುತ್ತೆ, ಆಕ್ಸಿಟಾಸಿನ್ ರಿಲೀಸ್ ಆಗುತ್ತೆ, ಖುಷಿ ಆಗುತ್ತೆ, ಡೋಪಮೈನ್ ರಿಲೀಸ್ ಆಗುತ್ತೆ. ಮತ್ತೆ ಅಲ್ಲಿ ಬೆಟ್ಟ ಹತ್ತೆಲ್ಲ ಹೋಗಿರ್ತೀವಲ್ಲ, ಒಂದು ತರ ನೋವಿದ್ರು ಆ ನೋವಿನಲ್ಲಿ ಒಂದು ಸಂತೋಷ ಇರುತ್ತೆ, ಅದು ಎಂಡಾರ್ಫಿನ್ ರಿಲೀಸ್ ಆಗುತ್ತೆ. ಈ ರೀತಿ ಒಳ್ಳೆಯ ಹಾರ್ಮೋನುಗಳು ರಿಲೀಸ್ ಆಗುತ್ತೆ. ನಮ್ಮ ಮೆದುಳಿನಲ್ಲಿ ಥೀಟಾ ವೇವ್ಸ್ಗಳು ಬಿಡುಗಡೆ ಆಗುತ್ತೆ. ಇದರ ಜೊತೆಗೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ನಮಗೆ ಏನು ಬೇಕೋ ಅದನ್ನ ನಾವು ಥಾಟ್ಸ್ ಗಳನ್ನ ಹಾಕ್ಬಿಟ್ಟಿದೀವಿ
ರೆಡಿ ದೇವರ ಮುಂದೆ ನಿಂತ್ಕೊಂಡು ನನ್ನ ಮಗ ಚೆನ್ನಾಗಿ ಓದಬೇಕು ಅಂದಾಗ ನನ್ನ ಪ್ರಯಾರಿಟಿ ಏನು ಅಂದ್ರೆ ನನ್ನ ಮಗನಿಗೆ ಒಳ್ಳೆ ಕೋಚಿಂಗ್ ಕೊಡಿಸ್ತೀನಿ, ಅವನು ಓದಕ್ಕೆ ಸಹಾಯ ಮಾಡ್ತೀನಿ, ಒಳ್ಳೆ ಕಾಲೇಜ್ ಹುಡುಕ್ತೀನಿ, ಅವನ ಪ್ರೋಗ್ರೆಸ್ ಅಲ್ಲಿ ನನ್ನ ಜೊತೆಲಿ ಅವನ ಹತ್ರ ಇರ್ತೇನೆ. ಅಂದ್ರೆ ನನಗ್ ಗೊತ್ತಿಲ್ದಂಗೆ ನಾನು ಇದೆಲ್ಲ ಮಾಡ್ಕೊಂಡ್ ಬರ್ತೀನಿ ಈ ಥಾಟ್ ಹಾಕಿದ್ಮೇಲೆ. ಆಮೇಲೆ ಫೈನಲಿ ಏನಾಗುತ್ತೆ, ಅದರ ರಿಸಲ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗುವುದರ ಒಂದು ವೈಜ್ಞಾನಿಕತೆ ಇದು. ಆದ್ರೆ ಇದನ್ನ ಯಾರು ಸಾಮಾನ್ಯವಾಗಿ ಹೇಳಲ್ಲ. ಈಗ ಮಕ್ಕಳಿಗೆ ನಾವ್ ಇಷ್ಟೆಲ್ಲಾ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರು ಬರ್ತಾರೆ ಆಯ್ತು ಅಂತ. ಆದ್ರೆ ನಾವೇನಂತೀವಿ, ದೇವಸ್ಥಾನಕ್ ಬಾ ನಿನ್ಗೆ ಒಳ್ಳೇದಾಗುತ್ತೆ ಅಂತ ಅಂತೀವಿ. ಯಾವ ರೀತಿ ಒಳ್ಳೇದಾಗುತ್ತೆ ಮಗು ಪ್ರಶ್ನೆ ಮಾಡಿದ್ರೆ ನಮಗೆ ಆನ್ಸರ್ ಮಾಡಕ್ಕೆ ಆನ್ಸರ್ ಇಲ್ಲ ನಮ್ಮ ಹತ್ರ. ಕೇಳ್ತಾನ ಅವನು, ಆಯ್ತು ನಾನ್ ಬರ್ತೀನಿ, ಯಾವ ರೀತಿ ಒಳ್ಳೇದಾಗುತ್ತೆ, ಅದಕ್ಕೆ ನೀನು ಒಂದಷ್ಟು ಪುಷ್ಟೀಕರಣ ಕೊಡು, ಜಸ್ಟಿಫೈ ಯುವರ್ ಸ್ಟೇಟ್ಮೆಂಟ್ ಅಂದಾಗ ಅದನ್ನ ಜಸ್ಟಿಫೈ ಮಾಡಕ್ಕೆ ನಮ್ ಕೈಲಿ ಆಗದೆ ಇರುವಂತ ಸಂದರ್ಭದಲ್ಲಿ ಈ ತರದ ವೈಜ್ಞಾನಿಕ ಹಿನ್ನೆಲೆಯನ್ನ ನಾವೇನಾದ್ರೂ ತಿಳಿದುಕೊಂಡ್ರೆ ಖಂಡಿತ ಅದು ಚರ್ಚೆ ಆಗಿರ್ಬೋದು, ಅಥವಾ ಯಾವುದೇ ಧರ್ಮದವರಾಗಿರ್ಬೋದು, ಪ್ರತಿಯೊಬ್ಬ ಧರ್ಮದವರು ಅವರದೇ ಆದ ಧಾರ್ಮಿಕ ಕೇಂದ್ರಗಳಿಗೆ ಹೋಗೋದಿದೆ. ಆಮೇಲೆ ನಾವು ದೇವಸ್ಥಾನಗಳಿಗೆ ಹೋದಾಗ ನಾನು ಹೇಳ್ದೆ, ಜಂಗುಳಿ ಇರಬಾರ್ದು, ಒಂದು ಪ್ರಶಾಂತವಾಗಿರೋಂತ ಜಾಗಕ್ಕೆ ಹೋಗ್ಬೇಕು. ಆಮೇಲೆ ಅಲ್ಲಿ ಹೋದಾಗ ನಾವೇನ್ ಮಾಡ್ತೀವಿ, ದೇವರನ್ನ ನೋಡುವುದರ ಬದಲು ಪೂಜಾರಿಯನ್ನ ನೋಡ್ತೀವಿ. ಅವನು ಮಂಗಳಾರತಿ ಸರಿ ಕೊಟ್ಟ ಅಥವಾ ಇಲ್ವಾ, ಅವನು ಕಾಣಿಕೆನ ಕೇಳದ್ನ, ಈ ತರದ್ದು. ಅಂದ್ರೆ ನಮಗೆ ಅನ್ವಾಂಟೆಡ್ ಥಾಟ್ಸ್ ಇದು ಇರುತ್ತೆ. ಅಂದ್ರೆ ಅದಕ್ಕೆ ಹೇಳೋದು, ನಾವು ಸಂತೆಯೊಳಗೆ ಮನೆಯ ಮಾಡಿದೀವಿ, ಎಲ್ಲಾ ತರನು ಇರುತ್ತೆ, ಒಳ್ಳೆಯವರು ಇರ್ತಾರೆ ಅಥವಾ ಬೇರೆ ತರ ಆಸೆಯವರು ಇರ್ತಾರೆ. ಆದ್ರೆ ನಮ್ಮ ಉದ್ದೇಶ ಏನು ಅಂದ್ರೆ ನನಗೆ ನೆಮ್ಮದಿ ಬೇಕು ಅಂತ ನಾನು ಹೋಗಿರೋದು ಹೊರತು ಅಲ್ಲ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವ್ರ ವ್ಯವಹಾರ ಏನು, ಅವರು ಯಾರಿಗೋ ಬೇರೆ ತೀರ್ಥ ಕೊಟ್ರು ನನಗೆ ಆಮೇಲೆ ಕೊಟ್ರು, ಈ ತರದನ್ನ ನಾವು ನೋಡ್ತಾ ಹೋದ್ರೆ ನನಗೆ ಅಲ್ಲೂ ಸಹ ನೆಮ್ಮದಿ ಸಿಕ್ಕಲ್ಲ. ಆದ್ರೆ ಅದನ್ನೆಲ್ಲಾ ಬಿಟ್ಟು ದೇವರ ಮೇಲೆ ಗಮನ ಹರಿಸಿದಾಗ ಮಾತ್ರ, ನಾನು ಹೇಳ್ದೆ, ತೀರ್ಥ ತಗೊಳ್ಳೋದು, ಮಂಗಳಾರತಿ ತಗೊಳ್ಳೋದು, ದೇವರ ಮೇಲೆ ಗಮನ ಕೊಡೋದು, ಪ್ರದಕ್ಷಿಣೆ ಹಾಕೋದು, ನಂತರ ಪ್ರಸಾದವನ್ನು ಸ್ವೀಕಾರ ಮಾಡಿ ಎಲ್ಲೋ ಒಂದು ಕಡೆ ಹೋಗಿ ಒಂದು ಸ್ವಲ್ಪ ಧ್ಯಾನ ಮಾಡಿದಾಗ ಖಂಡಿತವಾಗ್ಲೂ ನಾವ್ ಏನ್ ಅನ್ಕಂತೀವಿ ಅದು ವರ್ಕ್ ಆಗುತ್ತೆ. ಹಾಗಾಗಿ ದೇವಸ್ಥಾನದ ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನ ನೋಡಿದರೆ ಅದ್ಭುತವಾಗಿದೆ. ಅದಕ್ಕೋಸ್ಕರನೇ ನಮ್ಮ ಪೂರ್ವಜರು ಇಂತಹ ಧಾರ್ಮಿಕ ಕೇಂದ್ರಗಳನ್ನ ಕಟ್ಟಿದ್ರು. ನಿನಗೆ ಮಾನಸಿಕ ಅನಾರೋಗ್ಯ ಆದಾಗ, ದೈಹಿಕ ಅನಾರೋಗ್ಯ ಆದಾಗ, ಅಥವಾ ಒಂಟಿ ಅಂತ ಅನಿಸ್ದಾಗ, ಇಂತಹ ಸಂದರ್ಭದಲ್ಲಿ ನೀನು ಅಂತ ಕಡೆ ಹೋಗಿ ನೆಮ್ಮದಿಯನ್ನ ತಂದುಕೋ. ನಿನಗೆ ಇಂತಹ ಕೇಂದ್ರಗಳು ಒಂದು ಸಾಂತ್ವನ ನೀಡುವಂತಹ ಕೇಂದ್ರಗಳಾಗಿರುತ್ತೆ ಅನ್ನುವುದನ್ನ ಅದಕ್ಕೋಸ್ಕರನೇ ಅದು ಕೊಟ್ರು. ಮತ್ತೆ ಅಂತ ಕಡೆ ಕೆಲವೊಂದು ಸಂಗೀತ ಕಚೇರಿಗಳನ್ನ ನಡೆಸ್ತಾರೆ, ಆಮೇಲೆ ಡಾನ್ಸ್ ಪ್ರೋಗ್ರಾಮ್ಗಳು ಇರುತ್ತೆ, ಬೇರೆ ಬೇರೆ ತರದ ಆಕ್ಟಿವಿಟಿಗಳು ಇರೋದ್ರಿಂದ ಅಲ್ಲಿ ಏನಾಗುತ್ತೆ, ಎಲ್ಲರೂ ಒಂದು ಸಮಾಜದ ಒಳಗೊಳ್ಳುವಿಕೆ ನಡೆಯುತ್ತೆ. ಅಂತ ಸಂದರ್ಭದಲ್ಲಿ ನಾವು ಅಲ್ಲಿ ಹೋದಾಗ ಮ್ಯೂಸಿಕ್ ಥೆರಪಿ ಅಂತಾನೆ ಅಂತೀವಿ. ಆ ಮ್ಯೂಸಿಕ್ ಕೇಳೋದ್ರಿಂದ ಮನಸ್ಸಿಗೆ ಸಂತೋಷ ಆಗುತ್ತೆ. ಡಾನ್ಸು, ದೇವರದ್ದು ಏನೇನು ಕಾರ್ಯಕ್ರಮಗಳನ್ನು ನೋಡಿದಾಗ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಹಾಗಾಗಿ ಸಾಮಾಜಿಕ ಆರೋಗ್ಯಕ್ಕೆ, ದೈಹಿಕ ಆರೋಗ್ಯಕ್ಕೆ, ಮಾನಸಿಕ ಆರೋಗ್ಯಕ್ಕೆ ಮತ್ತು ಆಧ್ಯಾತ್ಮಿಕ ಆರೋಗ್ಯಕ್ಕೆ ದೇವಸ್ಥಾನದ ಭೇಟಿ ಇದೆಯಲ್ಲ, ಇದು ತುಂಬಾ ಅವಶ್ಯಕತೆ ಅಂತ ಅನ್ಸುತ್ತೆ. ಹಾಗಾಗಿ ಈ ನವರಾತ್ರಿಯ ಸಂದರ್ಭದಲ್ಲಿ 9 ದಿನಗಳು ದೇವಿಯ ಒಂದು ಅಲಂಕಾರ ನೋಡೋದೇ ಚಂದ. ಹಾಗಾಗಿ ಅಂತ ಸಂದರ್ಭದಲ್ಲಿ ಉಪವಾಸ ಅಂತ ಮಾಡಿ, ದೇವಿಯ ಪೂಜೆ ಮಾಡಿ, ಅಲಂಕಾರ ನೋಡಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಯಾವ ಥಾಟ್ಸ್ ಆಗ್ತೀವಿ ಆ ಥಾಟ್ಸ್ಗಳು ಇರುತ್ತೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಹೊರಗಡೆ ಇದ್ದೆ, ಕೆಲವೊಂದು ಅಡಚಣೆಗಳು ಆಯ್ತು, ಆದ್ರೂ ಸಹ ಈ ಒಂದು ವಿಚಾರಗಳನ್ನ ತಮಗೆ ತಿಳಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಕೆಲವೊಂದು ವಿಚಾರಗಳನ್ನ ತಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಎಲ್ಲರಿಗೂ ನಮಸ್ಕಾರ.